ಇದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರ ಗೆಲುವು. ಅಹಿಂದ ಕೊಟ್ಟ ಉತ್ತರ ಕರ್ನಾಟಕಕ್ಕೆ ಏನು ನಮ್ಮ CM ಸಾಹೇಬ್ರ ಮೇಲೆ ಮೂಢ ಹಗರಣ ಅಂತ ಇಲ್ಲ ಸಲ್ಲದ ಆರೋಪ ಮಾಡಿದ್ರು, ನಮ್ಮ DK ಸಾಹೇಬ್ರ ಟಾರ್ಗೆಟ್ ಮಾಡಿ ಮಾತಾಡಿದ್ರು. ಅದಕ್ಕೆಲ್ಲ ಇದು ಉತ್ತರ. ಇದರಿಂದ ಕರ್ನಾಟಕದ ಅಹಿಂದ ಪರಮೋಚ್ಚ ನಾಯಕ ಸಿದ್ದರಾಮಯ್ಯ ಸಾಹೇಬರು, ಕರ್ನಾಟಕದ ಒಕ್ಕಲಿಗ ಸಮುದಾಯದ ಪರಮೋಚ್ಚ ನಾಯಕ DK ಶಿವಕುಮಾರ್ ಸಾಹೇಬರು ಅನ್ನೋದು ಇದು ಸಾಬೀತಾಗಿದೆ. ಸೊ NDA ಏನಿದು BJP JDS ಅಲಿಯನ್ಸು ಕರ್ನಾಟಕದಲ್ಲಿ ಕೆಲಸ ಮಾಡಲ್ಲ. ನಮ್ಮ ಗ್ಯಾರಂಟಿಗಳನ್ನ ಬಡವರು ಕೈ ಹಿಡಿದಿದ್ದಾರೆ ಅನ್ನೋದಕ್ಕೆ ಇದು ನಿದರ್ಶನ ಸರ್. ಉಳಿದ 2 ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಆಲ್ರೆಡಿ ಈಗ ಸಂಡೂರು ಡಿಕ್ಲೇರ್ ಮಾಡಿದ್ದಾರೆ, ಈಗ ಶಿಗ್ಗಾವಿನೂ ಡಿಕ್ಲೇರ್ ಆಗ್ತಿದೆ. ಇದು 22,000 ಮೇಲೆ ಲೀಡ್ ಇದ್ದೀವಿ, ಆಲ್ಮೋಸ್ಟ್ ಆಲ್ 3 ಗೆದ್ದಂಗೆ. ಸೊ ಸಮೀಕ್ಷೆಗಳೆಲ್ಲ ಮತ್ತೆ ಉಲ್ಟಾ ಆಯಿತು. ಸರ್ ಬಿಜೆಪಿ JDS ಕೇಳಕ್ಕೆ ಇಷ್ಟಪಡ್ತೀರಾ ಸರ್? ಸಾಕಷ್ಟು ಅಲಿಗೇಷನ್ಸ್ ಅನ್ನ ನಿಮ್ಮ ಗವರ್ಮೆಂಟ್ ಮೇಲೆ ಮಾಡಿದ್ರು, ಈಗಲೂ ಮಾಡ್ತಾನೆ ಇದ್ದಾರೆ, ಇನ್ಕ್ಲೂಡಿಂಗ್ ಈಗ ಪ್ರೀವಿಯಸ್ ವಕ್ಫ್ ಮೂಡ ವಾಲ್ಮೀಕಿ ಆದ್ಮೇಲೆ ವಕ್ಫ್ ತಂದ್ರು, ಆಮೇಲೆ ಜಮೀರ್ ಅಹಮದ್ ಮೇಲೆ ಅಲಿಗೇಷನ್ ಮಾಡಿದ್ರು. ಇದೆಲ್ಲದನ್ನು ಜನ ಅಕ್ಸೆಪ್ಟ್ ಮಾಡಿಲ್ಲ ಅಂತ ಅನ್ಸುತ್ತಾ ಸರ್? ನಾನು ಏನು ಗ್ರೌಂಡ್ ರಿಯಾಲಿಟಿ ಏನು ಅಂದರೆ, ನಾನು ಯೋಗೇಶ್ವರ್ ಅವ್ರ ಜೊತೆ DK ಸಾಹೇಬ್ರ ಜೊತೆ ಚನ್ನಪಟ್ಟಣದಲ್ಲಿ ಒಂದು 10 ದಿನ ಕ್ಯಾನ್ವಾಸ್ ಮಾಡುವಾಗ ನನಗೆ ಅರ್ಥ ಆಗಿದ್ದೇನು ಅಂದರೆ, ನಮ್ಮ ಅನಾಲಿಸಿಸೇ ಬೇರೆ, ಗ್ರೌಂಡ್ ರಿಯಾಲಿಟಿನೇ ಬೇರೆ. ಸಪೋಸ್ ನಾವು ಒಂದು 10 ಜನ ಭೇಟಿ ಮಾಡಿದಾಗ 10 ಜನ ಏನು ಒಪಿನಿಯನ್ ಹೇಳ್ತಾರೆ ಅದ್ರ ಮೇಲೆ ಒಂದು ಒಪಿನಿಯನ್ ಬಿಲ್ಡ್ ಮಾಡ್ತೀವಿ. ಆದರೆ ನಾನೊಂದು 50-60 ಹಳ್ಳಿ ಅವ್ರ ಜೊತೆ ಸುತ್ತಿದಾಗ ನಮ್ಮ ಒಪಿನಿಯನ್ ಮೇಕಿಂಗೇ ಡಿಫ್ರೆಂಟ್ ಆಗುತ್ತೆ. ಸೊ ರೂರಲ್ ಇರಲು ಏರಿಯಾ ಯಾರೋ 2,000 ರೂಪಾಯಿ ತಗೊಳ್ಳೋ ಮಹಿಳೆ ನಮ್ಗೆ ಅದು ಹೆಂಗೆ ಮೋಸ ಮಾಡೋಕ್ಕೆ ಸಾಧ್ಯ? ಬಸ್ಸಲ್ಲಿ ಫ್ರೀಯಾಗಿ ಓಡಾಡಿ ಧರ್ಮಸ್ಥಳ ಮಂಜುನಾಥೇಶ್ವರ ದರ್ಶನ ಪಡ್ಕೊಂಡು, ಕೊಲ್ಲೂರು ಮೂಕಾಂಬಿಕೆ ದರ್ಶನ ಪಡೆದಿರೋ, ಚಾಮುಂಡೇಶ್ವರಿ ದರ್ಶನ ಪಡೆದಿರೋ ಹೆಣ್ಮಗಳು ನಮ್ಗೆ ಹೆಂಗೆ ಮೋಸ ಮಾಡ್ತಾರೆ? ಸೊ ನಮ್ಮ ಕೈ ಹಿಡಿದಿದ್ದಾರೆ. ಜೈ ಸಿದ್ದರಾಮಯ್ಯ, ಜೈ DK ಶಿವಕುಮಾರ್.